Praise the Lord. Hallelujah. Praise the Lord. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. Praise the Lord. Praise the Lord. ಅಪ್ಪ ತಂದೆಯೇ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಪರಿಶುದ್ಧಾತ್ಮರೇ ಸ್ತೋತ್ರ, ರಾಜಾದಿರಾಜರೇ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ, ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ. ಅಪ್ಪ ಸ್ತೋತ್ರ ಸ್ವಾಮಿ, ರಾತ್ರಿ ಆರಾಧನೆಗಾಗಿ ಸ್ತೋತ್ರ ಸ್ವಾಮಿ. ರಾತ್ರಿ ಆರಾಧನೆಯಲ್ಲಿ ನಿಮ್ಮೊಡನೆ ಮಾತನಾಡುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ರಾತ್ರಿ ಆರಾಧನೆಯಲ್ಲಿ ನಿಮ್ಮನ್ನು ಗುಣಗಾನ ಮಾಡುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಂದು ಪಂಚದಶಮದ ಮಹೋತ್ಸವವನ್ನು ನಮಗೆ ಕೊಟ್ಟಿದ್ದೀರಿ. ಧರ್ಮಸಭೆಯ ಉಗಮದ ದಿನವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಪವಿತ್ರಾತ್ಮರು ಕೆನ್ನಾಲಿಗೆಯಂತೆ ಪ್ರತಿಯೊಬ್ಬರ ಶಿಷ್ಯರ ಮೇಲೆ ಇಳಿದು ಬಂದಂತಹ ಒಂದು ಮಹೋತ್ಸವವನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಆತ್ಮರ ವರ ಕೃಪಾದಾನಗಳು ಪ್ರತಿಯೊಬ್ಬರ ಮೇಲೆ ಸುರಿಯುವಂತಹ ಕೃಪೆಯನ್ನು ನೀವು ಕೊಟ್ಟಿದ್ದೀರಿ ಸ್ವಾಮಿ. ನಿಮಗೆ ಸ್ತೋತ್ರ ಸ್ವಾಮಿ, ನಿಮಗೆ ವಂದನೆ ಸ್ವಾಮಿ, ನಿಮಗೆ ಆರಾಧನೆ ಸ್ವಾಮಿ, ನಿಮಗೆ ಸ್ತೋತ್ರ. ಹೌದು ರಾಜ, ಹೌದು ರಾಜ, ನಿಮಗೆ ಸ್ತೋತ್ರ ರಾಜ, ನಿಮಗೆ ಸ್ತೋತ್ರ ರಾಜ. ಕೋಟ್ಯಾನು ಕೋಟಿ ಸ್ತೋತ್ರಗಳು ರಾಜ, ಕೋಟ್ಯಾನು ಕೋಟಿ ವಂದನೆಗಳು ರಾಜ. ಅಪ್ಪ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಪಂಚದಶಮದ ದಿನದಂದು ಸ್ವಾಮಿ ನಿಮ್ಮ ಮುಂದೆ ನಾವಿದ್ದೇವೆ ಸ್ವಾಮಿ. ಸ್ವಾಮಿ, ನಮ್ಮನ್ನು ನಿಮ್ಮ ಪವಿತ್ರಾತ್ಮರಿಂದ ತುಂಬಿದೆ, ಶಿಷ್ಯರನ್ನು ಪವಿತ್ರಾತ್ಮರಿಂದ ತುಂಬಿದಂತೆ ತಾಯಿ ಮಾತೆ ಮರಿಯಮ್ಮರ ಮಧ್ಯಸ್ಥಿಕೆಯಲ್ಲಿ ಶಿಷ್ಯರೆಲ್ಲರೂ ಪವಿತ್ರಾತ್ಮರಿಂದ ತುಂಬಿದಂತೆ ನಾವೆಲ್ಲರೂ ಪವಿತ್ರಾತ್ಮ ಭರಿತರಾಗುವಂತೆ ಸ್ವಾಮಿ ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ ಸ್ವಾಮಿ ದೇವ. ನಾವು ಸಹ ಪವಿತ್ರಾತ್ಮರನ್ನು ನಾವು ಅನುಭವಿಸುವಂತೆ ಸ್ವಾಮಿ ನಮ್ಮನ್ನು ದೃಢಪಡಿಸಿ ಬಲಪಡಿಸಿರಿ ರಾಜ. ಸ್ವಾಮಿ, ನಮ್ಮನ್ನು ನೂತನ ಮನುಷ್ಯರನ್ನಾಗಿ ಮಾರ್ಪಡಿಸುವರು ನೀವಾಗಿದ್ದೀರಿ. ನಮ್ಮನ್ನು ದೃಢ ಮನಸ್ಸುಳ್ಳವರನ್ನಾಗಿ ಮಾರ್ಪಡಿಸುವರು ನೀವಾಗಿದ್ದೀರಿ. ನಮ್ಮನ್ನು ಪರಿವರ್ತಿಸುವ ಮಕ್ಕಳಾಗಿ ಮಾರ್ಪಡಿಸುವರು ನೀವಾಗಿದ್ದೀರಿ. ನಮ್ಮನ್ನು ಶ್ರೇಷ್ಠವಾದ ಮಕ್ಕಳನ್ನಾಗಿ ಮಾರ್ಪಡಿಸುವರು ನೀವಾಗಿದ್ದೀರಿ ಸ್ವಾಮಿ. ಸದಾ ನಿಮ್ಮನ್ನು ಹಗಲು ರಾತ್ರಿ ಹುಡುಕಿ ನಿಮ್ಮನ್ನು ಸ್ತುತಿಸುವಂತಹ ಮಕ್ಕಳನ್ನಾಗಿ ಮಾರ್ಪಡಿಸಿದರು ನೀವಾಗಿದ್ದೀರಿ. ನಿಮ್ಮ ಅತ್ಯಮೂಲ್ಯವಾದಂತಹ ಪ್ರೀತಿಯನ್ನು ನಮ್ಮ ಜೀವನದಲ್ಲಿ ತುಂಬಿ ಹರಿಸಿದವರು ನೀವಾಗಿದ್ದೀರಿ ಸ್ವಾಮಿ. ನಾನು ದಾರಿ ತಪ್ಪಿ ಹೋಗುವಾಗಲೂ ಅಥವಾ ನಾನು ನಿಮ್ಮ ಚಿತ್ತವನ್ನು ಬಿಟ್ಟು ನಡೆಯುವಾಗಲೂ ಮಗನೇ ಮಗಳೇ ಎಂದು ನನ್ನನ್ನು ಹುಡುಕಿ ಓಡೋಡಿ ಬರುವವರು ನೀವಾಗಿದ್ದೀರಿ. ಹೌದು ಸ್ವಾಮಿ, ಕರುಣಿಸಿರಿ ಸ್ವಾಮಿ. ಹೌದು ಸ್ವಾಮಿ, ದಯೆ ತೋರಿರಿ ಸ್ವಾಮಿ. ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಈ ರಾತ್ರಿ ಆರಾಧನೆಯಲ್ಲಿ ಒಂದಾಗಿದ್ದೇವೆ ಸ್ವಾಮಿ. ನಿಮ್ಮ ಪವಿತ್ರಾತ್ಮರಿಗಾಗಿ ದಾಹಗೊಂಡಿದ್ದೇವೆ ಸ್ವಾಮಿ. ಯೇಸುವೇ, ನಿಮ್ಮ ಪೋಷಕರಾದ ಪವಿತ್ರಾತ್ಮ ನಮಗೆ ಕೊಡಿರಿ ಸ್ವಾಮಿ. ನಿನ್ನನ್ನು ಅನಾಥನಾಗಿ ನಾನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದಿರಿ ಸ್ವಾಮಿ. ಅನಾಥನಾಗಿ ನಿನ್ನನ್ನು ನಾನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದಿರಿ ಸ್ವಾಮಿ. ಹೌದು ಯೇಸುವೇ, ನಾವು ಅನಾಥರಾಗಿ ಹೋಗದಂತೆ ಪೋಷಕರಾಗಿ ನಿಮ್ಮೊಂದಿಗೆ ಇದ್ದಂತಹ, ಆದಿಯಲ್ಲೇ ಇದ್ದಂತಹ, ಜಲರಾಶಿಯಲ್ಲಿಯೇ ಇದ್ದಂತಹ ಪವಿತ್ರ ಆತ್ಮರನ್ನ ನೀವು ನಮಗೆ ಕೊಟ್ಟಿದ್ದೀರಿ ಸ್ವಾಮಿ. ನೀವು ನಮಗೆ ಕೊಟ್ಟಿದ್ದೀರಿ ಸ್ವಾಮಿ. ಸ್ವಾಮಿ ಸ್ತೋತ್ರ ಸ್ವಾಮಿ. ಅದೇ ಪವಿತ್ರ ಆತ್ಮರನ್ನ ನಮಗೆ ಕೊಟ್ಟಿರಿ ಸ್ವಾಮಿ. ಅದೇ ಪವಿತ್ರ ಆತ್ಮರೊಂದಿಗೆ ನಾವು ಜೀವಿಸುವಂತೆ ಮಾಡಿರಿ ಸ್ವಾಮಿ. ಅದೇ ಪವಿತ್ರ ಆತ್ಮರನ್ನ ಇಂದು ನಾವು ಅನುಭವಿಸುವಂತೆ ಮಾಡಿರಿ ಸ್ವಾಮಿ. ಪವಿತ್ರ ಆತ್ಮರೇ, ಓ ಶಕ್ತಿಯ ಪವಿತ್ರ ಆತ್ಮರೇ, ಓ ಯುಕ್ತಿಯ ಪವಿತ್ರ ಆತ್ಮರೇ, ಓ ಬಲವಾದ ಪವಿತ್ರ ಆತ್ಮರೇ, ಓ ಜೀವವಾದ ಪವಿತ್ರ ಆತ್ಮರೇ, ಓ ಪವಿತ್ರ ಆತ್ಮರೇ, ಓ ಪವಿತ್ರ ಆತ್ಮರೇ, ಓ ದೀನರ ಒಡೆಯರೇ, ಓ ಪವಿತ್ರ ಆತ್ಮರೇ, ನಮ್ಮಲ್ಲಿ ಬಂದಿರಿ ಸ್ವಾಮಿ. ನಮ್ಮೊಳಗೆ ಬಂದಿರಿ ಸ್ವಾಮಿ. ನಿಮಗಾಗಿ ನಾನು ಕಾಯ್ತಾ ಇದ್ದೇವೆ ಸ್ವಾಮಿ. ಸ್ವಾಮಿ, ನಿಮಗಾಗಿ ಅಂಬರಿಸಿದ್ದೇವೆ ಸ್ವಾಮಿ. ಪವಿತ್ರ ಆತ್ಮರೇ, ನನ್ನ ಪೋಷಕರಾಗಿ ಬನ್ನಿ. ನಾನು ನಡೆಯುವಾಗ ಬನ್ನಿ, ನಾನು ನುಡಿಯುವಾಗ ಬನ್ನಿ, ನಾನು ಮಲಗುವಾಗ ಬನ್ನಿ, ನಾನು ಹೇಳುವಾಗ ಬನ್ನಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ವಾಸ ಮಾಡಲು ಬನ್ನಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಶಕ್ತಿಪಡಿಸಲು ಬಂದಿರಿ. ಓ ಪವಿತ್ರ ಆತ್ಮರೇ, ಸತ್ಯದ ಪಥದಲ್ಲಿ ನನ್ನನ್ನು ನಡೆಸಲು ಬಂದಿರಿ. ಓ ಪವಿತ್ರ ಆತ್ಮರೇ, ನನ್ನ ಜೀವನವನ್ನ ಅಮೂಲ್ಯಗೊಳಿಸಲು ಬಂದಿರಿ. ಓ ಪವಿತ್ರ ಆತ್ಮರೇ, ನನಗೆ ಅರಿವನ್ನು ಕೊಡಲು ಬಂದಿರಿ.
ಪವಿತ್ರಾತ್ಮರೇ, ನನಗೆ ಜ್ಞಾನವನ್ನು ಕೊಡಲು ಬನ್ನಿರಿ. ಪವಿತ್ರಾತ್ಮರೇ, ನನಗೆ ವಿವೇಕವನ್ನು ಕೊಡಲು ಬನ್ನಿರಿ. ಪವಿತ್ರಾತ್ಮರೇ, ನನಗೆ ಧೈರ್ಯವನ್ನು ಕೊಡಲು ಬನ್ನಿರಿ. ಪವಿತ್ರಾತ್ಮರೇ, ನನ್ನ ಬಲಹೀನತೆಯನ್ನು ತೆಗೆದು ಹಾಕಲು ಬನ್ನಿರಿ. ಪವಿತ್ರಾತ್ಮರೇ, ನನ್ನೊಳಗೆ ಬನ್ನಿರಿ. ಪವಿತ್ರಾತ್ಮರೇ, ನನ್ನ ಜೀವನಾಳವಾಗಿ ಬನ್ನಿರಿ. ಪವಿತ್ರಾತ್ಮರೇ, ನನ್ನ ವಿಶ್ವಾಸವನ್ನು ದೃಢಪಡಿಸಿರಿ. ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಪಂಚದಶಮದ ದಿನ ಶಿಷ್ಯರ ನಡುವೆ ಇಳಿದು ಬಂದ ಪವಿತ್ರಾತ್ಮರೇ, ಈ ದಿನ ಈ ಶಿಲುಬೆ ಆರಾಧನೆಯಲ್ಲಿ ಓ ಪವಿತ್ರಾತ್ಮರೇ ನಮ್ಮಲ್ಲಿ ಬನ್ನಿರಿ. ಓ ಪವಿತ್ರಾತ್ಮರೇ, ನಮ್ಮನ್ನು ಬಲಪಡಿಸಲು ಬನ್ನಿರಿ. ನಮ್ಮಲ್ಲಿ ಒಂದೆಲ್ಲಾ ಬಲಹೀನತೆಗಳನ್ನು ತೆಗೆದು ಹಾಕಲು ಬನ್ನಿರಿ. ಜ್ಞಾನವನ್ನು ಕಳೆದುಕೊಂಡಿರುವ ನಮಗೆ ಜ್ಞಾನವನ್ನು ಕೊಡಲು ಬನ್ನಿರಿ. ಓ ಪವಿತ್ರಾತ್ಮರೇ, ಲೌಕಿಕವಾಗಿ ಜೀವಿಸದೆ, ಪ್ರಾಪಂಚಿಕವಾಗಿ ಜೀವಿಸದೆ, ಆಧ್ಯಾತ್ಮಿಕವಾಗಿ ಜೀವಿಸಲು ಓ ಪವಿತ್ರಾತ್ಮರೇ ನನ್ನಲ್ಲಿ ಬನ್ನಿರಿ. ಓ ಪವಿತ್ರಾತ್ಮರೇ, ನನ್ನೊಳಗೆ ಬನ್ನಿರಿ. ಓ ಪವಿತ್ರಾತ್ಮರೇ, ನನ್ನೊಳಗೆ ಬನ್ನಿರಿ. ಬನ್ನಿ ಪವಿತ್ರಾತ್ಮರೇ, ಬನ್ನಿ ಪವಿತ್ರಾತ್ಮರೇ, ಬನ್ನಿ ಪವಿತ್ರಾತ್ಮರೇ, ಬನ್ನಿ. ಸರಿ, ಬನ್ನಿ ಪವಿತ್ರಾತ್ಮರೇ, ಬನ್ನಿ ಪವಿತ್ರಾತ್ಮರೇ, ಬನ್ನಿ ಪವಿತ್ರಾತ್ಮರೇ, ಬನ್ನಿ. ಸಪ್ತವರಗಳ ನೀಡುವ ಆತ್ಮರೇ ಬನ್ನಿ. ದಿವ್ಯ ತೇಜರಾತ್ಮರೇ ಬನ್ನಿ. ಸತ್ಯದೆಡೆಗೆ ಕರೆದೊಯ್ಯುವ ಆತ್ಮರೇ ಬನ್ನಿ. ಪೋಷಕರಾಗಿ ನೀವು ನನ್ನಲ್ಲಿ ಬನ್ನಿ. ಓ ಪವಿತ್ರ ಆತ್ಮರೇ, ಓ ಶಕ್ತಿಯ ಆತ್ಮರೇ, ಓ ಶಕ್ತಿಯ ಆತ್ಮರೇ, ಓ ಪವಿತ್ರ ಆತ್ಮರೇ, ನನ್ನ ನೂತನಗೊಳಿಸಿರಿ, ನನ್ನ ನೂತನಗೊಳಿಸಿರಿ. ಓ ಪಾವನಾತ್ಮರೇ, ಓ ಪಾವನಾತ್ಮರೇ, ನನ್ನಲ್ಲಿ ಬಂದಿರಿ. ಸಮರ್ಪಿಸುವ ಪ್ರಿಯರೇ, ನಮ್ಮಲ್ಲಿ ಎಷ್ಟೋ ಬಲಹೀನತೆಗಳಿರಬಹುದು, ಎಷ್ಟೋ ಆಂತರಿಕವಾದ ಗಾಯಗಳು ನಮ್ಮಲ್ಲಿ ಅಂಟಿಕೊಂಡಿರಬಹುದು, ಎಷ್ಟೋ ವೇದನೆಗಳು ನಮ್ಮ ಹೃದಯದಲ್ಲಿ ಅಡಗಿರಬಹುದು. ಎಲ್ಲವನ್ನ ತೆಗೆದುಹಾಕುವುದು ಪವಿತ್ರಾತ್ಮರೊಬ್ಬರೇ. ಮನುಷ್ಯನಿಂದ ತೆಗೆಯಲು ಸಾಧ್ಯವಿಲ್ಲ. ನಮ್ಮನ್ನ ನೂತನ ಮನುಷ್ಯರನ್ನಾಗಿ ಮಾರ್ಪಡಿಸಬೇಕೆಂಬುದಾದರೆ ಅದು ಪವಿತ್ರಾತ್ಮರಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಪ್ರಿಯರೇ, ನಾನು ಯಾವಾಗ ಪವಿತ್ರಾತ್ಮರನ್ನ ಅನುಭವಿಸುತ್ತೇನೆ ಎಂಬುದಾದರೆ ನಾನು ಯಾರು ಎಂದು ನಾನು ತಿಳಿದುಕೊಂಡಾಗ ಮಾತ್ರವೇ ನಾನು ಪವಿತ್ರಾತ್ಮರನ್ನ ಅನುಭವಿಸಲಿಕ್ಕೆ ಸಾಧ್ಯ. ನಾನು ಯಾರು ಎಂಬುದನ್ನು ನಾನು ಅರಿತುಕೊಳ್ಳದೆ ಹೋದರೆ ನಾನು ಪವಿತ್ರಾತ್ಮರನ್ನ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗುವಾಗ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನ ಕೇಳ್ತಾರೆ. ಯಾಕೆ ಕೇಳ್ತಾರೆ? ನನಗೆ ನಿಜವಾದ ಒಂದು ತರಬೇತಿ ಇದೆಯಾ, ನಾನು ಕೆಲಸವನ್ನು ಮಾಡಲಿಕ್ಕೆ ಅರ್ಹನಾಗಿದ್ದೇನಾ, ಈ ಕೆಲಸ ಗೊತ್ತಿದೆಯಾ ಎಂಬುದಕ್ಕಾಗಿ. ನಮಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರನೇ
ಅಥವಾ ನಾನು ಶಾಲೆ ಓದಿದ್ದೇನೆ, SSLC, PUC, BCom ಓದಿದ್ದೇನೆ, ಆ ಶಾಲೆಯ ಸರ್ಟಿಫಿಕೇಟ್ ಇದ್ರೇನೆ ನಮಗೆ ಒಂದು ಕೆಲಸ ಸಿಕ್ಕಬೇಕಂದ್ರೆ, ಇಲ್ಲ ಅಂದ್ರೆ ಇಲ್ಲ. ಹಾಗೆ ನಾನು ಪವಿತ್ರ ಆತ್ಮರನ್ನ ಪಡೆದುಕೊಳ್ಳಬೇಕಾದ್ರೆ, ಪವಿತ್ರ ಆತ್ಮರು ನನ್ನ ಸ್ವಂತದವರಾಗಬೇಕಾದ್ರೆ ನನಗೆ ಒಂದು ಸರ್ಟಿಫಿಕೇಟ್ ಬೇಕು. ಆ ಸರ್ಟಿಫಿಕೇಟ್ ನಾನು ನನ್ನನ್ನು ಅರ್ಥೈಸಿಕೊಳ್ಳುವುದು. ಹೂ ಆಮ್ ಐ, ನಾನು ಯಾರಾಗಿದ್ದೇನೆ, ಹೌ ಇಸ್ ಮೈ ಲೈಫ್, ನನ್ನ ಜೀವನ ಆಗಿದೆ. ಇದನ್ನ ಅರ್ಥ ಮಾಡಿಕೊಂಡಾಗ ಮಾತ್ರವೇ ಪವಿತ್ರ ಆತ್ಮರು ನನಗೆ ಸಿಕ್ಕಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಿಕ್ಕೋದಿಲ್ಲ. ಪ್ರಾರ್ಥಿಸಬೇಕು ಪವಿತ್ರ ಆತ್ಮರಲ್ಲಿ, ಪವಿತ್ರ ಆತ್ಮರಲ್ಲಿ ನಾವು ಪ್ರಾರ್ಥಿಸಬೇಕು, ಅಂಬಲಿಸಿ ಪ್ರಾರ್ಥಿಸಬೇಕು. ಪ್ರಿಯರೇ, ನನ್ನಲ್ಲಿ ನಿಮ್ಮಲ್ಲಿ ಏನೇ ಬಲಹೀನತೆ ಇರಬಹುದು, ಏನೇ ಪಾಪ ಇರಬಹುದು, ಅದೊಂದು ಕಡೆ ಮೂಲೆಯಲ್ಲಿ ಹಾಕಿ, ಆದರೆ ಪ್ರಾರ್ಥಿಸಬೇಕು. ಅದರಿಂದ ನಾವು ಹೊರಗೆ ಬರ್ಲಿಕ್ಕಾಗಿ ಪ್ರಾರ್ಥಿಸಬೇಕು, ಪ್ರಾರ್ಥಿಸಬೇಕು, ಪ್ರಾರ್ಥಿಸಬೇಕು. ರೋಷ ದ್ವೇಷ ನೀಗಿಸಲು, ಪ್ರೀತಿಯಲ್ಲಿ ಜೀವಿಸಲು, ಶಾಂತಿಯ ಬೇಕೆಂದು ನಾ ಬೇಡುವೆ. ರೋಷ ದ್ವೇಷ ನೀಗಿಸಲು, ಪ್ರೀತಿಯಲ್ಲಿ ಜೀವಿಸಲು, ಶಾಂತಿಯ ಬೇಕೆಂದು ನಾ ಹಾಡುವೆ. ಅನುದಿನವೂ ಪಾಪದ ಸುಳಿಯಿಂದ ನಾ ಹೊರಬರಲು ಅನುಗ್ರಹಿಸಿರಿ. ಅನುದಿನವೂ ಪಾಪದ ಬಲೆಯಿಂದ ನಾ ಹೊರಬರಲು ಅನುಗ್ರಹಿಸಿರಿ. ನೂತನ ಮನುಷ್ಯನಾಗಿ, ನೂತನ ಮನುಷ್ಯನಾಗಿ ಮಾರ್ಪಡಿಸಿರಿವು ಪವಿತ್ರಾತ್ಮರೇ, ಮಾರ್ಪಡಿಸಿರಿ ಪವಿತ್ರಾತ್ಮರೇ. ಓ ಪವಿತ್ರ ಆತ್ಮರೇ, 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 ಓ ಪವಿತ್ರ ಆತ್ಮರೇ. ಪ್ರಿಯರೇ, ಪವಿತ್ರ ಆತ್ಮರನ್ನು ಪಡೆದುಕೊಳ್ಳಲು ನಾವು ಪ್ರಾರ್ಥಿಸುವ. ಪ್ರಿಯರೇ, ಏನೇ ಕೆಲಸ ಇದ್ರೆ ಬಿಟ್ಟು ಬಿಡಿ, ಕುಳಿತುಕೊಳ್ಳಿ, 15 ನಿಮಿಷ ಕುಳಿತುಕೊಳ್ಳಿ. ನಾವು ಪ್ರಭುವನ್ನು ಆರಾಧಿಸ್ತಾ ಇದ್ದೇವೆ, ಮನುಷ್ಯರನ್ನಲ್ಲ. ನಿನಗೂ ನನಗೂ ಜೀವ ಕೊಟ್ಟ ದೇವರನ್ನ ಆರಾಧಿಸ್ತಾ ಇದ್ದೇವೆ, ನಿಮಗೂ ನಮಗೂ ಜ್ಞಾನ ಕೊಟ್ಟಂತ ದೇವರನ್ನ ಆರಾಧಿಸ್ತಾ ಇದ್ದೇವೆ. ಇವತ್ತು ಆ ಕೆಲಸನ ಕೊಟ್ಟಿರುವುದು ದೇವರು, ನೀವು ಮಾಡುತ್ತಿರುವ ಕೆಲಸನ ಕೊಟ್ಟಿರುವುದು ದೇವರು, ನಿಮಗೆ ಜ್ಞಾನ ಕೊಟ್ಟಿರುವುದು ದೇವರು, ಕೈಕಾಲಲ್ಲಿ ಶಕ್ತಿಯನ್ನು ಕೊಟ್ಟಿರುವುದು ದೇವರು. ಆ ದೇವರಿಗಾಗಿ ಸಮಯವನ್ನು ಕೊಡಿ, ದೇವರಿಗಾಗಿ ಸಮಯವನ್ನು ಕೊಡಿ. ಪ್ರಭುವಿಗಾಗಿ, ದೇವರಿಗಾಗಿ ಕೊಡುವ ಸಮಯ ಪರಿಶುದ್ಧವಾಗಿರಬೇಕು.
ದೇವರಿಗಾಗಿ ಕೊಡುವ ಸಮಯ ಪರಿಶುದ್ಧವಾಗಿರಬೇಕು. ನಿನಗೆ ಇವತ್ತು ಉಸಿರನ್ನು ಕೊಟ್ಟಿದ್ದಾರೆ ದೇವರು. ಇವತ್ತು ಅನಾರೋಗ್ಯವಾಗಿರಬಹುದು, ಆ ಅನಾರೋಗ್ಯದಲ್ಲಿ ನಿನಗೆ ಸೌಖ್ಯವನ್ನು ಕೊಡುವುದು ದೇವರು. ನೋಡಿ, ಇವತ್ತು ನಾವು ರೋಗ ಬರುವಾಗ ಮಾತ್ರ ದೇವರೇ ದೇವರೇ ದೇವರೆಂದು ಹೋಗಿ ಕೂತ್ಕೊಳ್ತೇವೆ. ಇವತ್ತು ನೋಡಿ, ಪ್ರಪಂಚದಾದ್ಯಂತ ಕೊರೋನಾ ವೈರಸ್ ಮಹಾಮಾರಿ, ಬ್ಲಾಕ್ ಫಂಗಸ್, ವೈಟ್ ಫಂಗಸ್ ಗೊತ್ತಿಲ್ಲ, ಇನ್ನು ಯೆಲ್ಲೋ ಫಂಗಸ್ ಬರ್ತದ, ಬ್ಲೂ ಫಂಗಸ್ ಬರ್ತದ ಗೊತ್ತಿಲ್ಲ. ನೋಡಿ, ಇದಕ್ಕೆ ಭಯ ಪಡ್ತಾ ಇದೀವಿ, ದೇವರಿಗೆ ಭಯ ಪಡ್ತಾ ಇಲ್ಲ. ರೋಗ ಬರುವಾಗ ಮಾತ್ರ ನಾವು ಪ್ರಾರ್ಥನೆ ಮಾಡ್ತೇವೆ. ಏನು ಇಲ್ಲ ಅಂದ್ರೆ ದೇವರು ಬೇಡ, ದಿಂಡ್ರು ಬೇಡ, ಏನು ಬೇಡ, ನಾನೇ ದೇವರು. ಲೋಕವಿಡೀ ಭಯಭ್ರಾಂತವಾಗಿದೆ. ಇದಕ್ಕೇನು ಮಾಡಬೇಕು? ಪ್ರಾರ್ಥಿಸಬೇಕು. ಯಾರಲ್ಲಿ? ಪವಿತ್ರ ಆತ್ಮರಲ್ಲಿ. ದೇವರಿಗೆ ಗೊತ್ತು ನಾನು ಯಾವ್ದಕ್ಕಾಗಿ ಪ್ರಾರ್ಥಿಸ್ತೇನೆ ಎಂಬುದಾಗಿ. ನಾವು ಹೋಗೋದು ದೇವರ ಹತ್ರ ಬರೀ ನನಗೆ ಸೌಖ್ಯ ಕೊಡು, ನನ್ನ ಹೆಂಡತಿಗೆ ಸೌಖ್ಯ ಕೊಡು, ನನ್ನ ಗಂಡನಿಗೆ ಸೌಖ್ಯ ಕೊಡು ಅಂತ. ಯಾವಾಗ ರೋಗ ಬಂದಾಗ, ಕಷ್ಟ ಬಂದಾಗ, ಸಾಲ ಬಂದಾಗ, ಸಮಸ್ಯೆ ಬಂದಾಗ, ಆಸ್ಪತ್ರೆಗೆ ಹೋದಾಗ, ಕೆಲಸ ಕಳ್ಕೊಂಡಾಗ, ಮಕ್ಕಳಾಗದೆ ಇರ್ಬೇಕಾದ್ರೆ, ಮದುವೆ ಆಗದೆ ಇರ್ಬೇಕಾದ್ರೆ, ಆದ್ಮೇಲೆ ಅಯ್ಯೋ ಎಲ್ಲಿದೆ ನೋಡೋದು, ಇನ್ನೊಂದ್ಸರಿ ಬಂದಾಗ ಧ್ಯಾನಕ್ಕೆ ಹೋಗೋಣ. ಈ ಪಂಚದಶಮದ ದಿನ ಇಂತಹ ಒಂದು ಬಲಹೀನತೆಗಳು ನಮ್ಮಿಂದ ದೂರವಾಗ್ಲಿಕ್ಕಾಗಿ ಪ್ರಾರ್ಥಿಸಬೇಕು. ಸದಾ ದೇವರೊಂದಿಗೆ ಐಕ್ಯವಾಗ್ಲಿಕ್ಕಾಗಿ ಪ್ರಾರ್ಥಿಸಬೇಕು. ಪವಿತ್ರ ಆತ್ಮನು ನಮ್ಮ ಸ್ವಂತವಾಗಿಸಿಕೊಳ್ಳಿಕ್ಕಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥಿಸೋಣ. ಪವಿತ್ರ ಆತ್ಮನ ಆಡುತ್ತಾ ನಾವು ಪ್ರಾರ್ಥಿಸೋಣ. ಯಾಕೆಂದ್ರೆ ಪವಿತ್ರ ಆತ್ಮರು ನಮ್ಮೊಂದಿಗೆ ವಾಸ ಮಾಡುವ ಪವಿತ್ರ ಆತ್ಮರು. ಆ ಪವಿತ್ರ ಆತ್ಮರು ಎಂದಿಗೂ ನಮ್ಮನ್ನು ಸತ್ಯದ ಪಥದಲ್ಲಿ ನಡೆಸ್ತಾರೆ. ಪವಿತ್ರ ಆತ್ಮರು ನಮ್ಮನ್ನ ಸತ್ಯದ ಪಥದಲ್ಲಿ ನಡೆಸ್ತಾರೆ. ಆ ಸತ್ಯದ ಪಥದಲ್ಲಿ ನಡೆಸುವಂತಹ ಪವಿತ್ರ ಆತ್ಮರನ್ನ ಸ್ಮರಿಸುತ್ತಾ ನಾವು ಹಾಡಬೇಕು. ನಾವು ಪವಿತ್ರ ಆತ್ಮರನ್ನ ನಾವು ಏನ್ ಮಾಡಬೇಕು? ಹಾಡಬೇಕು. ಅದರಿಂದ ಹಾಡುವ ಪವಿತ್ರ ಆತ್ಮರನ್ನ ನಾವು ಹಾಡುವ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ. ಸರಿ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಸರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ. ಸರಿ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ. ಹೌದು ಪ್ರಿಯರೇ, ಈ ಒಂದು ಪವಿತ್ರವಾದ ದಿನದಲ್ಲಿದ್ದೇವೆ ನಾವು. ಈ ಲೋಕದಲ್ಲಿ ನಾವಿದ್ದೇವೆ. ಹೇಗೆ ನಮಗೆ ಜೀವಿಸಬೇಕೆಂದು ಗೊತ್ತಿಲ್ಲ, ಎಲ್ಲಿ ಹೋಗಬೇಕೆಂದು ನಮಗೆ ಗೊತ್ತಿಲ್ಲ, ಏನು ಮಾಡಬೇಕೆಂದು ಗೊತ್ತಿಲ್ಲ. ಟೆನ್ಷನ್ ಆಗಿ ಹೋಗ್ತಾ ಇದ್ದೇವೆ.
ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಭಯ, ಜೀವನದ ಭಯ, ಕೆಲಸದ ಭಯ, ಮಕ್ಕಳ ಭಯ, ಗಂಡನ ಭಯ, ಹೆಂಡತಿಯ ಭಯ, ಪ್ರಕೃತಿಯ ಭಯ, ಲೋಕದಲ್ಲಿರುವಂತಹ ಸಕಲ ವಿಧವಾದ ಕಾರ್ಯಗಳ ಭಯ. ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಹೋರಾಟದಲ್ಲಿದ್ದೇವೆ. ಇದೆಲ್ಲವನ್ನು ಜಯಿಸಲಿಕ್ಕೆ ನಮಗೆ ಪವಿತ್ರ ಆತ್ಮರಿರಬೇಕು. ಇದೆಲ್ಲವನ್ನು ಜಯಿಸಲಿಕ್ಕೆ ನಮಗೆ ಪವಿತ್ರ ಆತ್ಮರಿರಬೇಕು. ಆ ಪವಿತ್ರ ಆತ್ಮರಿಗಾಗಿ ನಾವು ಹಂಬಲಿಸಬೇಕು. ಆ ಪವಿತ್ರ ಆತ್ಮರನ್ನು ನಾವು ಕೇಂದ್ರ ಬಿಂದುವಾಗಿಸಿಕೊಳ್ಳಬೇಕು. ಸತ್ಯದ ಆತ್ಮರು ನಮ್ಮಲ್ಲಿಗೆ ಬರುವಾಗ ಸಮಗ್ರ ಸತ್ಯತೆಗೆ ನಡೆಸುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಪ್ರಿಯರಿ, ಯಾವುದು ಈ ಸತ್ಯಾತ್ಮ? ನಮ್ಮನ್ನು ಒಳ್ಳೆಯ ನಡತೆಯಲ್ಲಿ ಕರೆದುಕೊಂಡು ಹೋಗುವಂಥದ್ದೇ, ನಮ್ಮನ್ನು ಪ್ರಾಮಾಣಿಕ ಮಾರ್ಗಕ್ಕೆ ಕರೆದುಕೊಂಡು ಹೋಗುವುದೇ, ನಮ್ಮ ತಪ್ಪನ್ನ ಅರಿವು ಮೂಡಿಸುವುದೇ. ಒಂದು ಪಕ್ಷ ನನ್ನ ಜೀವನದಲ್ಲಿ ನನ್ನ ತಪ್ಪನ್ನ ಅರಿವು ಮೂಡಿಸುತ್ತಾರೆ ಎಂದರೆ ಅದು ಪವಿತ್ರ ಆತ್ಮನಿಂದ ಮಾತ್ರ ಸಾಧ್ಯ, ಮನುಷ್ಯನಿಂದ ಸಾಧ್ಯವಿಲ್ಲ, ಮನುಷ್ಯನಿಂದ ಸಾಧ್ಯವಿಲ್ಲ. ಅದರಿಂದ ಪವಿತ್ರ ಆತ್ಮರಲ್ಲಿ ಹಂಬಲಿಸೋಣ, ಹಂಬಲಿಸೋಣ. ಹೇಗೆ ನಾನು ಜಪಿಸಬೇಕು, ಎಲ್ಲಿ ನಾನು ಹೋಗಬೇಕು, ದಾರಿ ತೋರಿ ಪಾವನಾತ್ಮರೇ. ಹೇಗೆ ನಾನು ಜಪಿಸಬೇಕು, ಎಲ್ಲಿ ನಾನು ಹೋಗಬೇಕು, ದಾರಿ ತೋರಿ ಪಾವನಾತ್ಮರೇ. ಸೇರುವ. ಹೇಗೆ ನಾನು ಜಪಿಸಬೇಕು, ಎಲ್ಲಿ ನಾನು ಹೋಗಬೇಕು, ದಾರಿ ತೋರಿ ಪಾವನಾತ್ಮರೇ. ಹೇಗೆ ನಾನು ಜಪಿಸಬೇಕು, ಎಲ್ಲಿ ನಾನು ಹೋಗಬೇಕು, ದಾರಿ ತೋರಿ ಪಾವನಾತ್ಮರೇ. ನನ್ನ ಚಿತ್ತದಂತೆ ಅಲ್ಲ ನಿಮ್ಮ ಚಿತ್ತದಂತೆ ನಡೆಯ, ನಮ್ಮ ಚಿತ್ತದಂತೆ ಅಲ್ಲ ನಿಮ್ಮ ಚಿತ್ತದಂತೆ ಅರಿಯ. ಸ್ವಾರ್ಥದಿಂದ ಬಿಡಿಸಿ ಆತ್ಮರೇ, ಸ್ವಾರ್ಥದಿಂದ ಬಿಡಿಸಿ ಆತ್ಮರೇ. ಪಂಚಶತಮ ದಿನದೊಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ. ಪಂಚಶತಮ ದಿನದೊಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಯೋಚಿಸಬೇಕು. ದುಃಖವನ್ನೆಲ್ಲವನ್ನ ಮರೀಲಿಕ್ಕೆ ನಮಗೆ ಸಹಾಯಕರು ಪವಿತ್ರ ಆತ್ಮರು. ನಮ್ಮ ನೋವನ್ನೆಲ್ಲ ಮರೀಲಿಕ್ಕೆ ನಮಗೆ ಸಹಾಯಕರು ಪವಿತ್ರ ಆತ್ಮರು. ನಮ್ಮ ಚಿಂತೆಯನ್ನೆಲ್ಲ ಮರೀಲಿಕ್ಕೆ ನಮಗೆ ಸಹಾಯಕರು ಪವಿತ್ರ ಆತ್ಮರು. ನಮಗೆ ಶಾಂತಿಯನ್ನು ಕೊಡಲು ಸಹಾಯಕರು ಪವಿತ್ರ ಆತ್ಮರು. ನಮಗೆ ಒಳ್ಳೆಯ ನುಡಿಯನ್ನು ಹೇಳುವವರು ಪವಿತ್ರ ಆತ್ಮರು. ನಾವು ಪರದೂಷಣೆಯನ್ನು ಮಾಡದಂತೆ ಮಾಡುವವರು ಪವಿತ್ರ ಆತ್ಮರು. ಒಳ್ಳೆಯ ಮಾತುಗಳನ್ನು ಆಡಲು ಪ್ರೇರೇಪಿಸುವವರು ಪವಿತ್ರ ಆತ್ಮರು. ಸನ್ಮಾರ್ಗದಲ್ಲಿ ನಡೆಸುವವರು ಪವಿತ್ರ ಆತ್ಮರು. ಸತ್ಯದ ಪಥದಲ್ಲಿ ನಡೆಸುವವರು ಪವಿತ್ರ ಆತ್ಮರು. ನಮಗೆ ಪ್ರಾರ್ಥಿಸಲು ಶಕ್ತಿಯನ್ನು ಕೊಡುವವರು ಪವಿತ್ರ ಆತ್ಮರು. ನಮಗೆ ವಿನಯತೆಯನ್ನು ಕಲಿಸುವವರು ಪವಿತ್ರ ಆತ್ಮರು. ಕ್ಷಮಿಸುವ ಧಾರಾಳ ಹೃದಯವನ್ನು ಕೊಡುವವರು ಪವಿತ್ರ ಆತ್ಮರು. ಪರರನ್ನು ವರ್ಣಭೇದವಿಲ್ಲದೆ ಶ್ರೀಮಂತ ಬಡವ ಎಂಬ ಭಿನ್ನಭಾವವಿಲ್ಲದೆ ಪ್ರೀತಿಸುವಂತೆ ಮಾಡುವವರು ಪವಿತ್ರ ಆತ್ಮರು. ನನ್ನಲ್ಲಿರುವಂತಹ ಅಹಂಕಾರವನ್ನ, ಕೆಟ್ಟತನವನ್ನ ತೆಗೆದು ಹಾಕುವವರು ಪವಿತ್ರ ಆತ್ಮರು. ನನ್ನಲ್ಲಿರುವಂತಹ ಸ್ವಾರ್ಥ ಜೀವನವನ್ನ ತೆಗೆದು ಹಾಕುವವರು ಪವಿತ್ರ ಆತ್ಮರು. ಹೌದು ಪ್ರಿಯರೇ, ನಮ್ಮಲ್ಲಿರುವ ಶತ್ರುತ್ವವನ್ನು ತೆಗೆದು ಹಾಕುವವರು ಪವಿತ್ರ ಆತ್ಮರು. ಆದರೆ ಇದೆಲ್ಲ ನನ್ನೊಂದಿಗೆ ಇದೆ ಎಂಬುದಾದರೆ ನನ್ನಲ್ಲಿ ಪವಿತ್ರ ಆತ್ಮರು ಕ್ರಿಯೆ ಮಾಡಲಿಕ್ಕೆ ಆಗುವುದಿಲ್ಲ. ಖಂಡಿತವಾಗಿ ಪವಿತ್ರ ಆತ್ಮರು ಕ್ರಿಯೆ ಮಾಡಲಿಕ್ಕೆ ಆಗುವುದಿಲ್ಲ. ಅದರಿಂದ ನಾವು ಪವಿತ್ರ ಆತ್ಮನ ಹಂಬಲಿಸುವ, ಪವಿತ್ರ ಆತ್ಮನ ಕರೆಯುವ. ಓ ಪವಿತ್ರ ಆತ್ಮರೇ ನಮ್ಮಲ್ಲಿ ಬರಲಾರಿರ, ಓ ಪವಿತ್ರ ಆತ್ಮರೇ ನನ್ನೊಂದಿಗೆ ಬರಲಾರಿರ ಎಂಬುದಾಗಿ
ಮರೆತು ನಾನು ಹರುಷದಿಂದ ಬಾಳಬೇಕು ಶಾಂತಿ ಮಾರ್ಗ ತೋರಿ ಆತ್ಮನೇ ದುಃಖವೆಲ್ಲ ಮರೆತು ನಾನು ಹರುಷದಿಂದ ಬಾಳಬೇಕು ಶಾಂತಿ ಮಾರ್ಗ ತೋರಿ ಆತ್ಮರೇ ಸರಿ ಅಲ್ವಾ ದುಃಖವೆಲ್ಲ ಮರೆತು ನಾನು ಹರುಷದಿಂದ ಬಾಳಬೇಕು ಶಾಂತಿ ಮಾರ್ಗ ತೋರಿ ಆತ್ಮರೇ ದುಃಖವೆಲ್ಲ ಮರೆತು ನಾನು ಹರುಷದಿಂದ ಬಾಳಬೇಕು ಶಾಂತಿ ಮಾರ್ಗ ತೋರಿ ಆತ್ಮರೇ ಪರದೂಷಣೆ ಮಾಡದಂತೆ ಹಿತ ನುಡಿಗಳ ನುಡಿಯಬೇಕು ಪರದೂಷಣೆ ನುಡಿಯದಂತೆ ಹಿತ ನುಡಿಗಳ ನುಡಿಯಬೇಕು ಸ್ನೇಹ ಶಕ್ತಿ ತುಂಬಿ ಆತ್ಮರೇ ಸ್ನೇಹ ಶಕ್ತಿ ತುಂಬಿ ಆತ್ಮರೇ ಪಂಚಶತಮ ದಿನಗೊಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮನೇ ಪಂಚಶತಮ ದಿನಗೊಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ ಸರಿ ಪಂಚಶತಮ ದಿನಗೊಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ ಪಂಚಶತಮ ದಿನಗೊಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ ಶಕ್ತಿ ನೀಡಿರಿ ಶಕ್ತಿ ನೀಡಿರಿ ಸ್ವರ್ಗ ಶಕ್ತಿ ನಮಗೆ ನೀಡಿರಿ 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 ರೋಗವೆಲ್ಲ ಹೋಗಬೇಕು ಪ್ರೀತಿಯಲ್ಲಿ ಬಾಳಬೇಕು ರೋಗವೆಲ್ಲ ಹೋಗಬೇಕು ಪ್ರೀತಿಯಲ್ಲಿ ಬಾಳಬೇಕು ನನ್ನಲ್ಲಿ ಬನ್ನಿ ಆತ್ಮರೇ ರೋಗವೆಲ್ಲ ಹೋಗಬೇಕು ಪ್ರೀತಿಯಲ್ಲಿ ಬಾಳಬೇಕು ನನ್ನಲ್ಲಿ ಬನ್ನಿ ಆತ್ಮರೇ ರೋಗವೆಲ್ಲ ಹೋಗಬೇಕು ಪ್ರೀತಿಯಲ್ಲಿ ಬಾಳಬೇಕು ನನ್ನಲ್ಲಿ ಬನ್ನಿ ಆತ್ಮರೇ ನನ್ನಂತೆ ಪರರನ್ನು ಪ್ರೀತಿಸಲು ಕಲಿಸಿರಿ ನನ್ನಂತೆ ಪರರನ್ನು ಪ್ರೀತಿಸಲು ಕಲಿಸಿರಿ ಓ ಶಕ್ತಿಯ ಆತ್ಮರೇ ಓ ಶಕ್ತಿಯ ಆತ್ಮರೇ ಪಂಚಶತಮ ದಿನದೊಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ ಪಂಚಶತಮ ದಿನದೊಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ ಶಕ್ತಿ ನೀಡಿರಿ ಶಕ್ತಿ ನೀಡಿರಿ ಶಕ್ತಿ ನೀಡಿರಿ ಶಕ್ತಿ ನೀಡಿರಿ ಸ್ವರ್ಗ ಶಕ್ತಿ ನಮಗೆ ನೀಡಿರಿ ಸರಿ ಪಂಚಶತಮ ದಿನದೊಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ ಪಂಚಶತಮ ದಿನದೊಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ ಪಂಚಶತಮ ದಿನದೊಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ ಶಕ್ತಿ ನೀಡಿರಿ ಶಕ್ತಿ ನೀಡಿರಿ ಸ್ವರ್ಗ ಶಕ್ತಿ ನಮಗೆ ನೀಡಿರಿ ಶಕ್ತಿ ನೀಡಿರಿ ಶಕ್ತಿ ನೀಡಿರಿ ಸ್ವರ್ಗ ಶಕ್ತಿ ನಮಗೆ ನೀಡಿರಿ ಪಂಚಶತಮ ದಿನದೊಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ ಪಂಚಶತಮ ದಿನದೊಂದು ಶಿಷ್ಯರ ನಡುವೆ ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ ಪಂಚಶತಮ ದಿನದೊಂದು ಶಿಷ್ಯರ ನಡುವೆ
ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ, ಪಂಚಶತಮ ದಿನದೊಂದು ಶಿಷ್ಯರ ನಡುವೆ. 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 ಅಗ್ನಿನಾಳವಾಗಿ ಬಂದ ಪಾವನಾತ್ಮರೇ, ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. 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 ಹಾಲೆಲೂಯಾ, 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 ನಮ್ಮ ಮೇಲೆ ಇಳಿದು ಬಂದಿರಿ.
ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸರ್ವಶಕ್ತಿ ನಮಗೆ ನೀಡಿರಿ. ಪ್ರೀಸಲು 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 ಒಂದ್ರೀರೆ ಸ್ವರ್ಗಶಕ್ತಿ. ಯೆಶಾಯನ ಪುಸ್ತಕ 32ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರು ಉನ್ನತ ಲೋಕದಿಂದ ತಮ್ಮ ಪವಿತ್ರಾತ್ಮ ದಾರಿಯನ್ನು ನಮ್ಮ ಮೇಲೆ ಸುರಿಸುವುದು ಎಂಬುದಾಗಿ. ಈ ವಾಕ್ಯವನ್ನು ಇಟ್ಟು ನಾವು ಪ್ರಾರ್ಥಿಸುವ, ಹೇಳ್ತಾ ಇರಿ ಈ ವಾಕ್ಯವನ್ನು, ದೇವರೇ ಉನ್ನತ ಲೋಕದಿಂದ ನಿಮ್ಮ ಪವಿತ್ರ ಆತ್ಮ ದಾರಿಯನ್ನು ನಮ್ಮ ಮೇಲೆ ಸುರಿಸುತ್ತೇನೆ ಎಂದು ಹೇಳಿದಿರಿ ಸ್ವಾಮಿ. ಸ್ವಾಮಿ, ನಿಮ್ಮ ಉನ್ನತ ದಾರಿಯನ್ನು ನನ್ನ ಮೇಲೆ ಸುರಿಸಿರಿ ಎಂಬುದಾಗಿ ಈ ವಾಕ್ಯವನ್ನ ಇಂದು 100 ಸಾರಿ ಹೇಳಿ, 100 ಸಾರಿ ಈ ವಾಕ್ಯವನ್ನು ಹೇಳಿ, ದೇವರೇ ಉನ್ನತ ಲೋಕದಿಂದ ಅಂದರೆ ಪರಲೋಕದಿಂದ ನಿಮ್ಮ ಪವಿತ್ರಾತ್ಮರನ್ನು ನನಗೆ ದಾನವಾಗಿ ಸುರಿಸುವೆನೆಂಬುದಾಗಿ ಹೇಳಿದ್ದೀರಿ ಸ್ವಾಮಿ. ನಿಮಗೆ ಸ್ತೋತ್ರ. ಪರಲೋಕದಿಂದ ದೇವರೇ, ಪರಲೋಕದಿಂದ ನಿಮ್ಮ ಪವಿತ್ರಾತ್ಮರ ದಾರಿಯನ್ನು ನಮ್ಮ ಮೇಲೆ ಸುರಿಸುತ್ತೇನೆ ಎಂದು ಹೇಳಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ಪರಲೋಕದಿಂದ ನಿಮ್ಮ ಪವಿತ್ರಾತ್ಮರ ದಾರಿಯನ್ನು ನಮ್ಮ ಮೇಲೆ ಸುರಿಸುತ್ತೇನೆ ಎಂದು ಹೇಳಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ಪರಲೋಕದಿಂದ ನಿಮ್ಮ ಪವಿತ್ರಾತ್ಮ ದಾರಿಯನ್ನು ನಮ್ಮ ಮೇಲೆ ಸುರಿಸುವಿದೆ ಎಂಬುದಾಗಿ ಹೇಳಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇದನ್ನ ಪುನರಾವರ್ತಿಸಿ ಎಂದು ಹೇಳಿ ಪ್ರಿಯರೇ, ನಾವೆಲ್ಲರೂ ಈ ಲೋಕದ ಜನತೆಯನ್ನ, ಲೋಕದಲ್ಲಿ ಮೃತ ಹೊಂದುತ್ತಿರುವವರನ್ನ, ಮರಣಾವಸ್ಥೆಯಲ್ಲಿರುವವರನ್ನ, ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡವರನ್ನ, ಈ ಕೊರೋನಾ ವೈರಸ್ನ ನಿಮಿತ್ತವಾಗಿ ಪ್ರಾರ್ಥನಾ ಸಹಾಯ ಕೇಳಿಕೊಂಡಂತ ಎಲ್ಲರನ್ನ, ಹಾಗೂ ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲರನ್ನ ನಾವು ಸಮರ್ಪಿಸಿಕೊಡುತ್ತಾ ಎಲ್ಲರೂ ಈ ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಎಲ್ಲರಿಗೂ ಪೆಂತಕೋಸ್ತ್ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಪವಿತ್ರಾತ್ಮ ದೇವರು ಉನ್ನತ ಲೋಕದಿಂದ ನಮ್ಮ ಪವಿತ್ರಾತ್ಮರನ್ನು ಧಾರಾಕಾರವಾಗಿ ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಸುರಿಸಲ್ಪಡಲಿ ಎಂದು ನಾನು ಆಶಿಸುತ್ತೇನೆ, ನಿಮಗಾಗಿ ಪ್ರಾರ್ಥಿಸುತ್ತೇನೆ ಹಾಗೂ ಆಶೀರ್ವದಿಸುತ್ತೇನೆ. ವಿಶ್ ಯು ಹ್ಯಾಪಿ ಪೆಂತಕೋಸ್ಟ್ ಡೇ. ಎಲ್ಲರೂ ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನು ನಿನ್ನ ದೇವರು, ನಿನ್ನನ್ನು ಕಾಯುವವನು, ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು, ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೆನ್, ಆಮೆನ್, ಆಮೆನ್. ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಎಲ್ಲರೂ ವಿಶ್ವಾಸದಲ್ಲಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನಿಂದ ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಆದಿಯಿಂದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರಿಯರೇ, ಪ್ರಾರ್ಥಿಸಿ. ಪವಿತ್ರಾತ್ಮರಿಗಾಗಿ ಹಂಬಲಿಸಿ ಪ್ರಾರ್ಥಿಸಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪುತ್ರರೊಡಗೂಡಿ ಹರಸೆ ಮನುತಾಯಿ, ಪುತ್ರರೊಡಗೂಡಿ ಹರಸೆ ಮನುತಾಯಿ,
ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ನಾಮದಲ್ಲಿ ಆಮೆನ್. ಗಾಡ್ ಬ್ಲೆಸ್ ಯು. ಗುಡ್ ನೈಟ್. ಶುಭಕಾಮನೆಗಳು. ಪ್ರಿಯ, ದಯವಿಟ್ಟು ನನಗಾಗಿ ಪ್ರಾರ್ಥಿಸಿರಿ, ನನಗಾಗಿ ಪ್ರಾರ್ಥಿಸಿರಿ. ಗಾಡ್ ಬ್ಲೆಸ್ ಯು. ಪ್ಲೀಸ್. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ ಪಾಂಡವಪುರ.